ಅಭ್ಯಾಸ ಹೊಂದಿರುವಂತಹ ಜನರು ಬ್ರೈನ್ ಸ್ಟ್ರೋಕ್ ಅಪಾಯವನ್ನು ಹೊಂದಿರ್ತಾರೆ. ಇದು ಅಪಾಯವನ್ನು ತಂದೊಡ್ಡುತ್ತೆ ನೋಡಿ. ಹೌದು, ನಾವು ಹೇಳುವ ಅಭ್ಯಾಸಗಳು ಆರೋಗ್ಯ ಸಮಸ್ಯೆ ಹೊಂದಿರುವವರಿಗೆ ಬ್ರೈನ್ ಸ್ಟ್ರೋಕ್ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇವುಗಳನ್ನು ತಕ್ಷಣವೇ ತಪ್ಪಿಸಬೇಕು ಅಂದರೆ ತಜ್ಞರು ಹೇಳುವಂತಹ ಹಲವಾರು ಸೂಚನೆಗಳನ್ನು ಪಾಲಿಸಲೇಬೇಕು. ಯಾವಾಗಲೂ ಕೂಡ ಎಚ್ಚರವಾಗಿರಿ ಅಂತ ಕೂಡ ತಜ್ಞರು ಎಚ್ಚರಿಸ್ತಿರ್ತಾರೆ. ಇನ್ನು ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುವವರಿಗೆ ಯಾವಾಗಲೂ ಕೂಡ ಬ್ರೈನ್ ಸ್ಟ್ರೋಕ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡೋದು ಪ್ರಯತ್ನಿಸಬೇಕು ಅಂತ ತಜ್ಞರು ಹೇಳ್ತಾರೆ. ಇನ್ನು ಧೂಮಪಾನದಂತಹ ದುಶ್ಚಟಗಳು ತುಂಬ ಅಪಾಯಕಾರಿ. ಧೂಮಪಾನಗಳು ಯಾವಾಗಲೂ ಈ ರೋಗಕ್ಕೆ ಗುರಿಯಾಗುತ್ತಾರೆ ನೋಡಿ. ಅನಿಯಂತ್ರಿತ ಮದ್ಯಪಾನವು ಕೂಡ ಧೂಮಪಾನದಷ್ಟೇ ಅಪಾಯಕಾರಿ. ಇನ್ನು ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರವನ್ನು ಹೆಚ್ಚಾಗಿ ಸೇವಿಸುವವರಿಗೆ ಈ ಕಾಯಿಲೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೌದು, ಈ ಬಗ್ಗೆ ಹೇಳ್ತಿರೋದು ನಾವಲ್ಲ, ವೈದ್ಯರು. ದೈಹಿಕವಾಗಿ ಕ್ರಿಯಾಶೀಲರಾಗಿಲ್ಲದವರಿಗೆ ಅಂದರೆ ದೈಹಿಕ ಚಲನವಲನ ಇಲ್ಲದೆ ಮಲಗಿ ಸಮಯ ಕಳೆಯುವವರಿಗೆ ಈ ಕಾಯಿಲೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಯಾವಾಗಲೂ ಒತ್ತಡದಲ್ಲಿರುವವರು ಮತ್ತು ಆಗಾಗ ಚಿಂತೆ ಮಾಡುವವರು ಕೂಡ ಬ್ರೈನ್ ಸ್ಟ್ರೋಕ್ಗೆ ಗುರಿಯಾಗ್ತಾರೆ ನೋಡಿ. ಇನ್ನು ಮಧುಮೇಹ ನಿಯಂತ್ರಣದಲ್ಲಿರುವವರು ಕೂಡ ಈ ಕಾಯಿಲೆಗೆ ತುತ್ತಾಗ್ತಾರೆ. ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿದ್ರೂ ಕೂಡ ಈ ಕಾಯಿಲೆಗೆ ತುತ್ತಾಗ್ತಾರೆ. ಹಾಗಾಗಿ ಯಾವಾಗಲೂ ಕೂಡ ನೀವು ಎಚ್ಚರವಾಗಿರೋದು ಒಳ್ಳೆಯದು.